ಹೃದಯ ಒಡೆದಂತೆ ಕಣ್ಣೀರು ಸುರಿಸ್ತಾನೆ. ಅವನಿಗೂ ಕೂಡ ಅದೇ ಧ್ವನಿಯು ಕೇಳಿ ಬರ್ತದೆ, ನೀರನ್ನು ಕುಡಿಯುವ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವಂತ. ಯುಧಿಷ್ಠಿರ ಶಾಂತವಾಗಿ, ನೀನು ಯಾರು, ಏನನ್ನು ಬಯಸುತ್ತೀಯ ಅಂತ ಕೇಳ್ತಾನೆ. ಅವಾಗ ಯಕ್ಷನು ಪ್ರತ್ಯಕ್ಷನಾಗಿ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡ್ತಾನೆ. ಯಕ್ಷನು ಯಾವುದೇ ಒಂದು ಇದ್ದರೂ ಕೂಡ ಅದು ಯಾವತ್ತೂ ತೃಪ್ತಿಯನ್ನು ಪಡೆಯುವುದಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಮಾನವನ ಆಸೆ ಅಂತ ಉತ್ತರಿಸ್ತಾನೆ, ಎಷ್ಟೇ ಬಂದರೂ ಇನ್ನು ಬೇಕೆನಿಸುತ್ತದೆ ಅಂತ. ಯಕ್ಷನು ತಕ್ಷಣ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ, ಲೋಕದಲ್ಲೇ ಅಚ್ಚರಿಯದೇನು ಅಂತ. ಯುಧಿಷ್ಠಿರನು ಅದಕ್ಕೆ, ಪ್ರತಿದಿನ ಜನರು ಸಾಯುತ್ತಾರೆ, ಆದರೆ ಬದುಕಿರುವವರು ತಾವು ಎಂದಿಗೂ ಸಾಯುವುದಿಲ್ಲವೆಂದು ಭಾವಿಸುತ್ತಾರೆ, ಇದೇ ವಿಶ್ವದ ಅಚ್ಚರಿ ಅಂತ. ಯಕ್ಷನು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ, ಮಾನವನ ನಿಜವಾದ ಸಂಪತ್ತು ಯಾವುದು ಅಂತ. ಯುಧಿಷ್ಠಿರನು ಅದಕ್ಕೆ ಸತ್ಯ ಮತ್ತು ಧರ್ಮ ಅಂತ ಉತ್ತರವನ್ನು ಕೊಡ್ತಾನೆ. ಚಿನ್ನ ಮತ್ತು ಬೆಳ್ಳಿಗಳು ನಾಶವಾಗ್ತವೆ, ಆದರೆ ಧರ್ಮ ಮಾತ್ರ ಶಾಶ್ವತ ಅಂತ. ಯಕ್ಷನು ದೇವರಿಗಿಂತ ದೊಡ್ಡದು ಯಾರು ಅಂತ ಕೇಳ್ತಾನೆ. ಯುಧಿಷ್ಠಿರನು ಅದಕ್ಕೆ ಧರ್ಮ ಅಂತ ಉತ್ತರಿಸ್ತಾನೆ. ದೇವರು ಧರ್ಮವನ್ನು ರಕ್ಷಿಸಲು ಬರುತ್ತಾನೆ, ಅದಕ್ಕಾಗಿ ಧರ್ಮವೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಉತ್ತರ. ಯಕ್ಷನು ನಗುನಗುತ್ತಾ ಹೇಳ್ತಾನೆ. ಯುಧಿಷ್ಠಿರನ ಈ ಎಲ್ಲ ಉತ್ತರಗಳನ್ನು ಕಂಡು ಯಕ್ಷ ತನ್ನ ರೂಪವನ್ನು ಬಿಟ್ಟು ಧರ್ಮದೇವನಂತೆ ಪ್ರಕಾಶಮಾನವಾಗಿ ಕಾಣಿಸಿಕೊಳ್ತಾನೆ. ಯುಧಿಷ್ಠಿರ, ನೀನು ಧರ್ಮದ ಮಗ, ನಿನ್ನ ಧೈರ್ಯ, ಜ್ಞಾನ ಮತ್ತು ಶಾಂತ ಸ್ವಭಾವವು ನಿನ್ನನ್ನು ಕಾಪಾಡಿದೆ. ಅವನು ಕರುಣೆ ತುಂಬಿದ ಸ್ಪರ್ಶದಿಂದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರನ್ನು ಬದುಕಿಸ್ತಾನೆ. ಅವರು ನೆಲದಿಂದ ಎದ್ದು ಯುಧಿಷ್ಠಿರನ ಕಡೆ ನೋಡುತ್ತಾ ಕಣ್ಣೀರಿನಿಂದ ಹೇಳ್ತಾರೆ, ಅಣ್ಣ, ನೀನು ಜ್ಞಾನದಿಂದ ನಮ್ಮನ್ನು ಬದುಕಿಸುತ್ತೀಯ. ಸರೋವರ ಶಾಂತವಾಗಿ ಬೆಳ್ಳಿಯ ಬೆಳಕಿನಲ್ಲಿ ಹೊಳಿತಾ ಇರ್ತದೆ, ಕಾಡಿನಲ್ಲಿ ಗಾಳಿ ಮೌನವಾಗಿ ಬೀಸ್ತಾ ಇರ್ತದೆ, ಜೀವನ ಮತ್ತೆ ಆರಂಭವಾಗ್ತದೆ. ಈ ಕಥೆಯ ಸಾರಾಂಶವೇನೆಂದರೆ, ಜ್ಞಾನವೇ ನಿಜವಾದ ಬಲ, ಅಹಂಕಾರ ಮೃತ್ಯುವಿಗೆ ದಾರಿ ಮಾಡಿಕೊಡ್ತದೆ, ಸತ್ಯ ಮತ್ತು ಧರ್ಮ ಮನುಷ್ಯನ ನಿಜವಾದ ಆಭರಣಗಳು.